ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಕಷ್ಟು ಪರ ವಿರೋಧಗಳ ನಡುವೆ ರಾಜ್ಯದಲ್ಲಿ ಹೊಸ ಜಿಲ್ಲೆ ರಚನೆ ಮಾಡೋಕೆ, ರಾಜ್ಯದ ಅತಿದೊಡ್ಡ ಜಿಲ್ಲೆ ಬೆಳಗಾವಿಯನ್ನ ತುಂಡು ಮಾಡೋಕೆ, ಭಾಗ ಮಾಡೋಕೆ ಸರ್ಕಾರ ರೆಡಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸೋದಾಗಿ ಸಿಎಂ ಸಿದ್ದರಾಮಯ್ಯ ದೊಡ್ಡ ಹೇಳಿಕೆಯನ್ನ ಕೊಟ್ಟಾಗಿದೆ. ಅವರ ಅಭಿಪ್ರಾಯ ಕೇಳಿ ಮುಂದಿನ ಹೆಜ್ಜೆ ಇಡ್ತೀವಿ, ಕ್ರಮ ತಗೋತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಇದಕ್ಕೆ ಬಹುತೇಕ ಶಾಸಕರು ಒಪ್ಪಿಗೆ ಸೂಚಿಸೋ ಸಾಧ್ಯತೆ ಇದ್ದು, ಆ ಮೂಲಕ ರಾಜ್ಯದ ಅತಿದೊಡ್ಡ ಜಿಲ್ಲೆ ಡಿವೈಡ್ ಆಗೋ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಬೆಳಗಾವಿ ವಿಭಜನೆಗೆ ಮುಂದಾಗಿರೋದಕ್ಕೆ, ದಶಕಗಳ ಹೋರಾಟಕ್ಕೆ ಈಗ ಮುಕ್ತಿ ಸಿಗತ್ತಾ? ಅಷ್ಟಕ್ಕೂ ಬೆಳಗಾವಿ ವಿಭಜನೆ ಆಗೋದನ್ನ ತಡೆದಿದ್ದು ಯಾರು? ಅಭಿವೃದ್ಧಿ ದೃಷ್ಟಿಯಿಂದ, ರಾಜಕೀಯ ಕಾರಣಗಳಿಂದ ಇಷ್ಟು ಮಹತ್ವ ಪಡಿತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ ಬೆಳಗಾವಿಯನ್ನ ಡಿವೈಡ್ ಮಾಡೋ ಕುರಿತು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಂಜುಂಡಪ್ಪ ವರದಿ ಕೊಟ್ಟು 15 ವರ್ಷಕ್ಕಿಂತ ದಾಟ್ ಮೇಲಕ್ಕೆ ಹೋಗ್ಬಿಟ್ಟಿದೆ. ಸಾಕಷ್ಟು ಪ್ರದೇಶಗಳು ಹಿಂದುಳಿದಿವೆ. ಜೆ.ಎಚ್. ಪಟೇಲ್ರ ಕಾಲದಲ್ಲಿ ನಾವು ಸರ್ಕಾರದ ಭಾಗವಾಗಿದ್ವಿ, ಸಾಕಷ್ಟು ಹೊಸ ಜಿಲ್ಲೆಗಳನ್ನ ಮಾಡಿದ್ವಿ. ಅದೇ ತರ ಬೆಳಗಾವಿಯನ್ನ ವಿಭಜಿಸೋ ಕುರಿತು ಈಗ ಮಾತುಕತೆ ಮಾಡ್ತೀವಿ. ಹಿಂದೆ ಇದ್ದ ಶಾಸಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದು, ಆದ್ರೆ ಈಗ ಅಲ್ಲಿನ ಶಾಸಕರೊಂದಿಗೆ ಕೂತು ತೀರ್ಮಾನ ಮಾಡ್ತೀವಿ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಗೋವಿಂದ ರಾವ್ ನೇತೃತ್ವದ ಸಮಿತಿ ಇದೆ. ಅದರ ವರದಿ ಬಂದ ಕೂಡಲೇ ಈ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಬೆಳಗಾವಿ ವಿಭಜನೆ ಮಾಡೋಕೆ ಈಗ ಸರ್ಕಾರದಿಂದ ಒಂದು ಹಂತದ ತಯಾರಿ ಶುರುವಾದಂತೆ ಕಾಣಿಸ್ತಾ ಇದೆ. ಹಾಗೆ ನೋಡಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಕೂಡಲೇ ಇದನ್ನ ಮಾಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಯಾಕಂದ್ರೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಇದ್ರ ಬಗ್ಗೆ ಮಾತಾಡಿತ್ತು. ಅದಾದ್ಮೇಲೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ಟಿದ್ರು. ಆದ್ರೆ ಈಗ ಆರಂಭಿಕ ಹೆಜ್ಜೆಗಳನ್ನ ಇಡೋ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಂಟ್ ಕೊಟ್ಬಿಟ್ಟಿದ್ದಾರೆ. ವಿಭಜನೆ ಯಾಕೆ ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಬೆಳಗಾವಿಯ ಸ್ಥಿತಿಯನ್ನ ಒಂದ್ಸಲ ನೋಡಬೇಕು, ತಿಳ್ಕೋಬೇಕು. ಬೆಳಗಾವಿ ರಾಜ್ಯದ ಅತಿ ದೊಡ್ಡ ಜಿಲ್ಲೆ ಭೂ ಪ್ರದೇಶದ ವಿಚಾರಕ್ಕೆ ಬಂದಾಗ ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಆ ಜಿಲ್ಲೆಯ ಗಾತ್ರ ನೋಡಿದ್ರೆ ಬರೀ ಜಿಲ್ಲೆ ಅಲ್ಲ, ಒಂದು ಸಣ್ಣ ರಾಜ್ಯ ಥರ ಫೀಲ್ ಆಗುತ್ತೆ. ಯಾಕಂದರೆ ಜಸ್ಟ್ ಒಂದು ಜಿಲ್ಲೆ 13,415 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಅಂದರೆ ಮಿಡಲ್ ಈಸ್ಟ್ನಲ್ಲಿ ಇಸ್ರೇಲ್ ಅಂತ ಒಂದು ರಾಷ್ಟ್ರ ಇದೆಯಲ್ವಾ, ಆ ದೇಶದ 2/3 ಭಾಗ ಬರೀ ಬೆಳಗಾವಿ ಜಿಲ್ಲೆ ಒಂದು ಬರುತ್ತೆ. ನಮ್ಮದೇ ದೇಶದಲ್ಲಿ ಸಿಕ್ಕಿಂ ರಾಜ್ಯ ಇದೆಯಲ್ಲ, ಆ ರಾಜ್ಯಕ್ಕಿಂತ ಬೆಳಗಾವಿ ಜಿಲ್ಲೆ 2 ಪಟ್ಟು ದೊಡ್ಡದಾಗತ್ತೆ. ಏನೋ ಜನಸಂಖ್ಯೆಯಲ್ಲೂ ಕೂಡ ಸಿಕ್ಕಿಂಗಿಂತ 10 ಪಟ್ಟು ದೊಡ್ಡ ಜಿಲ್ಲೆ ಬೆಳಗಾವಿ. ಸಿಕ್ಕಿಂನಲ್ಲಿ 6 ಲಕ್ಷ ಜನಸಂಖ್ಯೆ ಇದೆ. ಇಲ್ಲಿ 2011ರ ಪ್ರಕಾರವೇ 47 ಲಕ್ಷ ಜನ ಇದ್ದಾರೆ ಬೆಳಗಾವಿಲಿ. ಈಗ ಇನ್ನೂ ಜಾಸ್ತಿ ಆಗಿರುತ್ತೆ, 55-56 ಲಕ್ಷ ದಾಟ್ ಹೋಗಿರುತ್ತೆ. ಒಟ್ಟು 18 ವಿಧಾನಸಭಾ ಕ್ಷೇತ್ರಗಳಿದ್ದು 3 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಜಿಲ್ಲೆ ಹರಡ್ಕೊಂಡಿದೆ. 3-4 ತಾಲೂಕು ಮೇಂಟೈನ್ ಮಾಡೋದೇ ಕಷ್ಟ. ಅಂಥದ್ರಲ್ಲಿ 15 ತಾಲೂಕುಗಳಿವೆ, 33 ಸ್ಥಳೀಯ ಸಂಸ್ಥೆ, ಒಂದು ಮಹಾನಗರ ಪಾಲಿಕೆ ಇದೆ. ಒಟ್ಟಾರೆ ಒಂದು ಮಿನಿ ರಾಜ್ಯದ ರೀತಿಯಾಗಿ ಹೋಗಿದೆ ಇದು. ಇದರಿಂದ ಈ ಭಾಗದಲ್ಲಿ ಸಮಸ್ಯೆಗಳು ಆಗ್ತಾ ಇವೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್, ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಈಗ ನೀವೊಂದು ಮ್ಯಾಪ್ ನೋಡಿ. ಉತ್ತರದಲ್ಲಿ ಅಥಣಿ ಇದ್ರೆ, ದಕ್ಷಿಣದಲ್ಲಿ ಖಾನಾಪುರ ಇದೆ. ನಮ್ಮ ರಾಜ್ಯದ ಬೇರೆ ಕಡೆ ಪ್ರತಿ 150 ಕಿಲೋಮೀಟರ್ ಅಂತರದಲ್ಲಿ 3-4 ಜಿಲ್ಲಾ ಕೇಂದ್ರಗಳು ಬರ್ತವೆ. ಫಾರ್ ಎಕ್ಸಾಂಪಲ್, ಮೈಸೂರಿಂದ ಬೆಂಗಳೂರಿಗೆ 145 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಮಾರ್ಗ ಮಧ್ಯೆ ರಾಮನಗರ, ಮಂಡ್ಯ ಎಲ್ಲ ಜಿಲ್ಲೆಗಳು ಬರ್ತವೆ. ಅಷ್ಟು ವಿಕೇಂದ್ರೀಕರಣ ಆಗಿದೆ. ಆದರೆ ಬೆಳಗಾವಿ ಜಿಲ್ಲಾ ಕೇಂದ್ರದಿಂದ ಗಡಿ ಗ್ರಾಮಗಳ ಅಂತರ 200 ಕಿಲೋಮೀಟರ್ ದಾಟ್ ಹೋಗ್ಬಿಡುತ್ತೆ. ಅಥಣಿ ತಾಲೂಕಲ್ಲಿ ತೆಲಸಂಗ ಅನ್ನೋ ಗ್ರಾಮ ಇದೆ. ಈ ಗ್ರಾಮದಿಂದ ಜಿಲ್ಲಾ ಕೇಂದ್ರಕ್ಕಿರೋ ಅಂತರ 190 ಕಿಲೋಮೀಟರ್. ವಿಜಯಪುರ ಗಡಿಯಲ್ಲಿರೋ ಹೊನವಾಡ ಬೆಳಗಾವಿಯಿಂದ 194 ಕಿಲೋಮೀಟರ್ ದೂರ ಇದೆ. ಬಾಗಲಕೋಟೆಗೆ ಅಂಟಿಕೊಂಡಿರುವಂತಹ ಹಾಲಹಳ್ಳಿ ಬೆಳಗಾವಿಯಿಂದ 180 ಕಿಲೋಮೀಟರ್ ದೂರದಲ್ಲಿದೆ. ಅಧಿಕಾರಿಗಳಿರಲಿ, ಮಕ್ಕಳಿರಲಿ, ವೃದ್ಧರಿರಲಿ ಜಿಲ್ಲಾ ಕೇಂದ್ರಕ್ಕೆ ಹೋಗಬೇಕು ಅಂದರೆ ಇಷ್ಟು ದೂರ ಹೋಗಬೇಕು. ನಿಮ್ಗೆ ಗೊತ್ತಲ್ಲ, ಈಗ ಮಾತೆತ್ತಿದ್ರೆ ಜಿಲ್ಲಾ ಆಸ್ಪತ್ರೆ, ಜಿಲ್ಲಾಧಿಕಾರಿಗಳ ಕಚೇರಿ ಅನ್ನೋ ವಿಚಾರ ಇರುತ್ತೆ. ಬಹುತೇಕ ಕೆಲಸಗಳು ತಾಲೂಕು ಕಚೇರಿಗಳಲ್ಲಿ ಆಗೋದೇ ಇಲ್ಲ. ಯಾರಿಗೋ ಪೆನ್ಷನ್ ನಿಂತೋಯ್ತು, ಏನೋ ಪ್ರಾಬ್ಲಮ್ ಆಯಿತು ಅಂದರೆ 200 ಕಿಲೋಮೀಟರ್ ದೂರ ಹೋಗಬೇಕು. ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಂದಿನ ಎತ್ತಿರ್ಕೊಂಡು ಹೋದರೂ ಕೂಡ ಕೆಲಸ ಪೂರ್ಣ ಮಾಡ್ಕೊಂಡು ವಾಪಸ್ ಬರೋಕ್ಕೆ ಕಷ್ಟ. ಅಥಣಿ, ಕಾಗವಾಡ, ರಾಯಬಾಗ, ಚಿಕ್ಕೋಡಿ ಈ ಜನರಿಗೆ ಆಸ್ಪತ್ರೆ ಅಥವಾ ಇನ್ನಿತರ ಯಾವುದೇ ಸೇವೆ ಅಂದರೆ ಸಾಂಗ್ಲಿ ಜಿಲ್ಲೆಗೆ
ಮಿರಾಜ್, ಪುಣೆ, ಕೊಲ್ಲಾಪುರಗಳಿಗೆ ಹೋಗ್ತಾರೆ. ಆ ರೀತಿಯಾಗಿ ಹೋಗಿದೆ ಇವ್ರ ಪರಿಸ್ಥಿತಿ. ಎರಡನೇದು ಜಿಲ್ಲೆಯ ಆರ್ಥಿಕ ಪರಿಸ್ಥಿತಿ. ರಾಜ್ಯದ ಎಲ್ಲ ಗಡಿ ಜಿಲ್ಲೆಗಳ ತರನೇ ಬೆಳಗಾವಿ ಗಡಿ ಭಾಗದ ಜನರಿಗೂ ಅಭಿವೃದ್ಧಿಯ ಭಾಗ್ಯ, ಉದ್ಯೋಗದ ಭಾಗ್ಯ ಸಿಗಬೇಕಾಗಿರೋ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಅಫ್ಕೋರ್ಸ್ ಜಿಲ್ಲೆಯಲ್ಲಿ ಒಂದು 30-40 ಸಕ್ಕರೆ ಫ್ಯಾಕ್ಟ್ರಿಗಳಿರ್ಬೋದು. ಆದರೆ 50-55 ಲಕ್ಷ ಜನರಿಗೆ 30-40 ಸಕ್ಕರೆ ಫ್ಯಾಕ್ಟರಿಗಳು ಜಾಬ್ ಕೊಡೋಕೆ ಸಾಧ್ಯನಾ? ಇದೇ ಕಾರಣಕ್ಕೆ ಬಹುತೇಕ ಜನ ಹೊರ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಇನ್ನು ಸ್ವಲ್ಪ ವ್ಯಾಪಾರ ವಹಿವಾಟು ಮಾಡ್ತೀವಿ ಅಂದ್ರೂ ಕೂಡ ಜಿಲ್ಲಾ ಕೇಂದ್ರ ಬೆಳಗಾವಿ ನಗರಕ್ಕೆ ಹೋಗಬೇಕಾಗುತ್ತೆ, ದೂರ. ಜಿಲ್ಲೆಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಮನೆ ಸೇರ್ಕೋತೀವಿ ವಾಪಸ್ ಸಂಜೆ, ಕಷ್ಟ. ಇದರಿಂದ ಜನರ ಆದಾಯ ಡೌನ್ ಆಗ್ತಿದೆ. ಜೊತೆಗೆ ಅವರು ಪಕ್ಕದ ರಾಜ್ಯದ ಮಾರ್ಕೆಟ್ಗೆ ಹೋಗ್ತಿರೋದ್ರಿಂದ ಅಪಾರ ಪ್ರಮಾಣದ ಹಣದ ಹೊರಹರಿವು, ತೆರಿಗೆ ಎಲ್ಲ ಆ ಕಡೆಗೆ ಹೋಗ್ತಾ ಇದೆ. ಹೀಗಾಗಿ ಜಿಲ್ಲೆಯ ವಿಭಜನೆ ಮಾಡಿದ್ರೆ ಅಭಿವೃದ್ಧಿಗೆ ವೇಗ ಸಿಗುತ್ತೆ, ಅಧಿಕಾರ ವಿಕೇಂದ್ರೀಕರಣ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಅಷ್ಟೇ ಅಲ್ಲ, ಸರ್ಕಾರದ ಅನುದಾನದಿಂದಲೂ ಬೆಳಗಾವಿಗೆ ತಾರತಮ್ಯ ಮಾಡ್ತಿರುವ ಆರೋಪ ಇದೆ. ಯಾಕಂದ್ರೆ ಬೆಳಗಾವಿ 5 ಮಿಲಿಯನ್ ಪಾಪ್ಯುಲೇಷನ್ ಹೊಂದಿದೆ. ಸಿಕ್ಕಿಂ ರಾಜ್ಯಕ್ಕಿಂತ 2 ಪಟ್ಟು ದೊಡ್ಡದಿದೆ ಸರಿ, ಆದರೆ ಪ್ರಾತಿನಿಧ್ಯ ಅಂತ ಬಂದಾಗ ಬೆಳಗಾವಿಗೂ ಜಿಲ್ಲಾವಾರು ಸ್ಥಾನವನ್ನೇ ಕೊಡಲಾಗುತ್ತೆ. ರಾಜಕೀಯವಾಗಿ 2 ಮಂತ್ರಿ ಸ್ಥಾನ ತಗೋತಾರೆ, ಹೌದು. ಆದರೆ ಅನುದಾನ ಅಂತ ಬಂದಾಗ ವೇರಿಯೇಷನ್ ಆಗುತ್ತೆ. ಇದರಿಂದ ಜಿಲ್ಲೆಯ ಶಿಕ್ಷಣ, ಆರೋಗ್ಯ ಪರಿಸ್ಥಿತಿ, ಇನ್ನಿತರ ಸೌಲಭ್ಯಗಳು ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಅಧಿಕಾರಿಗಳಿಗೂ ಈ ಮಿನಿ ರಾಜ್ಯವನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಒಬ್ಬರು DC, ಒಬ್ಬರು SP 15 ತಾಲೂಕನ್ನು ಹೆಂಗೆ ಮೇಂಟೈನ್ ಮಾಡ್ತಾರೆ? ಅಷ್ಟು ವಿಶಾಲ ಭೂಪ್ರದೇಶವನ್ನು. ಎಷ್ಟು ಜಿಲ್ಲೆಗಳಾಗಿ ವಿಭಜನೆ? ಇದರ ಬಗ್ಗೆ ರಾಜ್ಯ ಸರ್ಕಾರ ಏನು ಹೇಳಿಲ್ಲ ಇನ್ನು. ಈ ಮುಂಚೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಬೇಕಾದ್ರೆ ಬೆಳಗಾವಿನ 3 ಜಿಲ್ಲೆ ಮಾಡೋದು ಒಳ್ಳೆಯದು, ಪ್ರಸ್ತಾವನೆ ಬಗ್ಗೆ ಮಾತನಾಡುವಾಗ ಯಾವ್ಯಾವ ಜಿಲ್ಲೆ ಅಂತ ಹೇಳ್ತೀವಿ ಅಂತ ಹೇಳಿದರು. ಆದರೆ ಸತೀಶ್ ಜಾರಕಿಹೊಳಿ ಅವರು 3 ಜಿಲ್ಲೆಗಳಾಗಿ ವಿಂಗಡಿಸಬೇಕು, ಬೆಳಗಾವಿ ಜೊತೆಗೆ ಗೋಕಾಕ್ ಮತ್ತು ಚಿಕ್ಕೋಡಿ ಹೊಸ ಜಿಲ್ಲೆ ಆಗಬೇಕು ಅಂತ ಸಾಕಷ್ಟು ದಿನಗಳಿಂದ ಹೇಳ್ತಾ ಇದ್ದಾರೆ. ಈ ಹಿಂದೆ ನೇಮಕ ಮಾಡಿದ್ದ ವಾಸುದೇವನ್ ಆಯೋಗ, ಹುಂಡೇಕರ್ ಸಮಿತಿ, ಗದ್ದಿಗೌಡರ್ ಆಯೋಗ, MV ಪ್ರಕಾಶ್ ಆಯೋಗಗಳು ಬೆಳಗಾವಿಯನ್ನ 2 ಜಿಲ್ಲೆ ಮಾಡೋ ಬಗ್ಗೆ ಹೇಳಿದ್ವು. ಆದರೆ ಇತ್ತೀಚೆಗೆ 3-4 ಜಿಲ್ಲೆಗಳ ಮಾತು ಕೇಳಿ ಬರ್ತಾ ಇದೆ. ಚಿಕ್ಕೋಡಿಯಲ್ಲಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅನ್ನೋ ಕೂಗಿದೆ. ಚಿಕ್ಕೋಡಿ, ಅಥಣಿ, ಕಾಗವಾಡ, ನಿಪ್ಪಾಣಿ, ರಾಯಬಾಗ ಮತ್ತು ಕೊಡಚಿ ಕ್ಷೇತ್ರಗಳನ್ನು ಇದರಲ್ಲಿ ಸೇರಿಸಬೇಕು ಅಂತ. ಇನ್ನು ಕೆಲವರು ಚಿಕ್ಕೋಡಿಗಿಂತ ಅಥಣಿಯನ್ನೇ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ 1997ರಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕು ಅಂತ ಅಂದಿನ CM JH ಪಟೇಲ್ ಅಧಿಸೂಚನೆ ಹೊರಡಿಸ್ಬಿಟ್ಟಿದ್ರು. ಆದರೆ ಕನ್ನಡ ಪರ ಸಂಘಟನೆಗಳಿಂದ ಇದಕ್ಕೆ ವಿರೋಧ ವ್ಯಕ್ತವಾಗಿದ್ದರಿಂದ ಹಾಗೆ ಬಿದ್ದೋಗಿತ್ತು. ಆಮೇಲೆ ಯಾಕಂದರೆ ಆಗ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಥವಾ MES ಸ್ಟ್ರಾಂಗ್ ಇತ್ತು. ಬೆಳಗಾವಿ ಜಿಲ್ಲೆ ವಿಭಜನೆ ಆದರೆ ಮರಾಠಿಗರ ಪ್ರಾಬಲ್ಯಕ್ಕೆ ಇನ್ನಷ್ಟು ಪವರ್ ಸಿಕ್ಕಿಬಿಡುತ್ತೆ. ಇದರಿಂದ ಕನ್ನಡಿಗರ ಹಿತಾಸಕ್ತಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಡಿವಿಷನ್ ಬೇಡ ಅನ್ನೋದು ವಾದ ಆಗಿತ್ತು. ಆದರೆ ಈಗ ರಾಜಕೀಯವಾಗಿ MES ಕಿತ್ಕೊಂಡು ಹೋಗಿದೆ, ಅಸ್ತಿತ್ವ ಕಳ್ಕೊಂಡಿದೆ. ಮುಂಚಿನ ರೀತಿ ವಿವಾದನೂ ಅಷ್ಟೊಂದು ಆಗ್ತಾ ಇಲ್ಲ. ಬೆಳಗಾವಿ ವಿವಾದ ಕೋರ್ಟ್ನಲ್ಲಿದೆ. ಹಾಗೆ ನೋಡಿದ್ರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗೋದು ಕನಸಿನ ಮಾತು, ಬಿಡಿ, ಆಗಲ್ಲ ಅದು. ಸೊ ಅಭಿವೃದ್ಧಿ ಆಗೋದಾದರೆ ವಿಭಜನೆ ಆಗಲಿ, ತೊಂದರೆ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸ್ತಾ ಇವೆ. ಆದರೆ ಫುಲ್ ಈಸಿ ಅಂತಲ್ಲ. ರಾಜಕೀಯವಾಗಿ ಆಯಾ ಭಾಗದ ನಾಯಕರು ಅವರ ತಾಲೂಕನ್ನೇ ಜಿಲ್ಲೆ ಮಾಡಿ ಅಂತ ಡಿಮಾಂಡ್ ಇಡ್ತಾ ಇದ್ದಾರೆ. ಚಿಕ್ಕೋಡಿ, ಗೋಕಾಕ್ ಜಿಲ್ಲೆಗಳಾದರೆ ನಮ್ಮನ್ನೂ ಜಿಲ್ಲೆ ಮಾಡಿ ಅಂತ ಬೈಲಹೊಂಗಲ ಕಡೆಯಿಂದಲೂ ಕೂಗು ಬರ್ತಾ ಇದೆ. ಬೈಲಹೊಂಗಲ, ಸವದತ್ತಿ, ರಾಮದುರ್ಗ, ಚನ್ನಮ್ಮನ ಕಿತ್ತೂರು, ಮೂಡಲಗಿ ಸೇರಿ ಜಿಲ್ಲೆ ಮಾಡಿಬಿಡಿ ಅಂತ. ಹೀಗಾಗಿ ಎಷ್ಟು ಜಿಲ್ಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಇದ್ರ ಬಗ್ಗೆ ಸರ್ಕಾರ ಮುಂದೆ ಹೆಜ್ಜೆ ಯಾವ ರೀತಿ ಇಡುತ್ತೆ ಅನ್ನೋ ಕುತೂಹಲ ಕೂಡ ಇದೆ. ಜೊತೆಗೆ CM ಸಿದ್ದರಾಮಯ್ಯ ಹೇಳಿರೋ ಹಾಗೆ ಎಷ್ಟು ವೇಗವಾಗಿ ಇದನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಜಾತಿ ರಾಜಕೀಯದ ಯೋಚನೆ ಮಾಡದೆ, ಪವರ್ ಪಾಲಿಟಿಕ್ಸ್ಗೆ ಕಟ್ಟು ಬೀಳದೆ ಅಭಿವೃದ್ಧಿ ದೃಷ್ಟಿಯಿಂದ ನಡೆದ್ರೆ ಒಳ್ಳೆಯದು. ಇಲ್ಲಾಂದರೆ ಯಾದಗಿರಿ, ಚಾಮರಾಜನಗರದ ರೀತಿ ಜಿಲ್ಲೆಯಾಗಿ ದಶಕಗಳು ಕಳೆದರೂ ಕೂಡ ಹೆಸರಿಗೆ ಜಿಲ್ಲೆಯಾಗಿ ಏನು ಡೆವಲಪ್ಮೆಂಟ್ ಆಗದೆ ಹಾಗೆ ಉಳ್ಕೊಳ್ಳೋ ಅಪಾಯ ಕೂಡ ಇರುತ್ತೆ. ಜನಪ್ರತಿನಿಧಿಗಳು ಫಸ್ಟ್ ರಿಪೇರ್ ಆಗಬೇಕು, ಯೋಗ್ಯರಾಗಬೇಕು. ಅವ್ರು ಯೋಗ್ಯರಾಗಬೇಕು ಅಂದರೆ ಜನ ಅವ್ರನ್ನ ಯೋಗ್ಯರನ್ನು ಆರಿಸಿ ಕಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.